ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಈ ಬ್ಯೂಟಿಫುಲ್ ಆದ ಪ್ಲ್ಯಾಂಟ್ ಬಗ್ಗೆ ನೋಡೋಣ ಸ್ನೇಹಿತರೆ. ಇದ್ರದ್ದು ಫುಲ್ ಡೀಟೇಲ್ಸ್ ನೋಡೋಣ. ಯಾವ ಥರ ಇದು ಬೆಳೆಸೋದು, ಯಾವ ಥರ ಕೇರ್ ಅಂತ ನೋಡಿ ಸ್ನೇಹಿತರೆ. ಈ ಪ್ಲ್ಯಾಂಟ್ ಹೆಸರು ಟ್ರೀನೇ ಅಂತಾರೆ ಇದನ್ನ ನೋಡಿ. ಪಿಗ್ಮಿ ಡೇ ಫಾರ್ಮ್ ಟ್ರೀ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಬೊಟಾನಿಕಲ್ ನೇಮ್, ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಸ್ನೇಹಿತರೆ ಫೊನೆಕ್ಸಾ ರುಬಾಲಿನಿ ಅಂತ ಕರೀತಾರೆ. ಓಕೆನಾ ಸ್ನೇಹಿತರೆ. ನೋಡಿ, ಈ ಪ್ಲ್ಯಾಂಟ್ನ ನೀವು ನೋಡಿರ್ತೀರ, ಎಲ್ಲೆಲ್ಲಿ ನೋಡಿರ್ತೀರ ಅಂದರೆ ನೋಡಿ ಸ್ನೇಹಿತರೆ, ರೆಸ್ಟೋರೆಂಟ್ ಹೊರಗಡೆ, ಆಮೇಲೆ ಮಾಲ್ಗಳ ಹೊರಗಡೆ, ಆಮೇಲೆ ಫಾರ್ಮ್ ಹೌಸು, ರೆಸಾರ್ಟು, ಲ್ಯಾಂಡ್ಸ್ಕೇಪಿಂಗ್ ಥರ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ಹೊರಗಡೆ ನೀವು ನೋಡಿರ್ತೀರ. ಇಷ್ಟೆಲ್ಲ ನಾನು ಹೇಳ್ದೆ ಅಲ್ಲ, ಕಾಂಪೌಂಡ್ ಒಳಗಡೆ ಇದೆಲ್ಲ ಇಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಇದಕ್ಕೆ ಯಾವ ಥರ ಬೆಳಕು, ಯಾವ ಥರ ಬಿಸಿಲು ಅಂದರೆ ಸ್ನೇಹಿತರೆ, ಇದು ಬಿಸಿಲಲ್ಲಿ ಕೂಡ ಬರುತ್ತೆ ಸ್ನೇಹಿತರೆ. ಇದು ಇಂಡೋರ್ ಪ್ಲ್ಯಾಂಟ್ ಅಲ್ಲ, ಇದು ಬಿಸಿಲಲ್ಲೂ ಬರುತ್ತೆ. ನೀವು ಇಂಡೋರ್ಗೆ ನೋಡಿ ಬಾಲ್ಕನಿಯಲ್ಲೂ ಇಟ್ಕೊಬೋದು ನೀವು, ಗಾರ್ಡನಲ್ಲಿ, ಆಮೇಲೆ ಟೆರೆಸ್ಸು, ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ಇಲ್ಲದಿದ್ದರೆ ನಿಮಗೆ ಎಂಟ್ರೆನ್ಸಲ್ಲಿ ಈ ಥರ ಬಾರ್ಡರ್ ಪ್ಲ್ಯಾಂಟ್ ಬೇಕಂದರೆ ಈ ಥರ ಒಂದು 2-3 ನೀವು ಇಟ್ಕೊಬೋದು ಸ್ನೇಹಿತರೆ. ಬ್ಯೂಟಿಫುಲ್ಲಾಗಿರುತ್ತೆ ಸ್ನೇಹಿತರೆ. ನೋಡಿ, ಇದು ಡ್ರಾಫ್ಟ್ ವೆರೈಟಿಯಲ್ಲೂ ಬರುತ್ತೆ. ಇದು ಡ್ರಾಫ್ಟ್ ವೆರೈಟಿ ಸೀಡ್ಸಲ್ಲೂ ಕೂಡ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಸೀಡ್ಸ್ ಬರುತ್ತೆ, ಡೇಟ್ಸ್ ಅಂತ ಅದಕ್ಕೆ ನಾನು ಮೊದಲೇ ಹೇಳಿದ್ದು. ಅದರಲ್ಲಿ ಸೀಡ್ಸು ಬರುತ್ತೆ. ಅದು ಬಂದ್ಬಿಟ್ಟು ನೀವು ಸೀಡ್ಸ್ ಕೂಡ ಕಲೆಕ್ಟ್ ಮಾಡಿಕೊಂಡು ನೀವು ಹಾಕ್ಕೊಬೋದು. ಒಂದು 10-15 ದಿನ ಸ್ನೇಹಿತರೆ ಅದನ್ನು ನೀವು ಒಣಗಿಸಿಟ್ಟು ಎಲ್ಲಾದರೂ ಹೋದರೆ ಎಲ್ಲಾದರೂ ನೀವು ರೆಸಾರ್ಟಿಗೆ ಇಲ್ಲ ಎಲ್ಲಾದರೂ ಪಿಕ್ನಿಕ್ ಆ ಥರ ರೆಸಾರ್ಟ್ಗಳಿಗೆ ಹೋಗ್ತಿರಲ್ಲ, ಅಲ್ಲೂ ಕೂಡ ಇದು ಇರುತ್ತೆ. ನೀವು ಕಲೆಕ್ಟ್ ಮಾಡೋದಿದ್ರೆ ಕೂಡ ಮಾಡ್ಕೊಬೋದು. ಅದು ತೊಗೊಂಬಂದು ನೀವು ಒಂದು 10-15 ದಿನ ಅದನ್ನು ಒಣಗಿಸಿಟ್ಟು ಒಂದು ಸಪ್ರೇಟಾಗಿ ಒಂದು ಜಾಗದಲ್ಲಿ ಇಟ್ಬಿಟ್ಟು, ಆಮೇಲೆ ಅದು ಚೆನ್ನಾಗಿ ತೊಳೆದು ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಮಣ್ಣಲ್ಲಿ ಹಾಕ್ಬೋದು ಸ್ನೇಹಿತರೆ ನೀವು. ಇದಕ್ಕೆ ಯಾವ ಥರ ಪಾಟಿಂಗ್ ಮಿಕ್ಸ್ ಅಂದರೆ ಸ್ನೇಹಿತರೆ ನೋಡಿ, ನಾರ್ಮಲ್ ಮಣ್ಣು ತೊಗೊಳ್ಳಿ, 1% ಕಂಪೋಸ್ಟು, ನಾರ್ಮಲ್ ಮಣ್ಣು, ಗಾರ್ಡನ್ ಮಣ್ಣು. ಓಕೆನಾ ಸ್ನೇಹಿತರೆ, ಇಷ್ಟೇ ಸಾಕು. ಇದಕ್ಕೇನು ನೀವು ಆವಾಗವಾಗ ನೀವು ಫರ್ಟಿಲೈಸರ್ ಹಾಕೋದೇನು ಬೇಡ ಸ್ನೇಹಿತರೆ. ಇದಕ್ಕೆ ಗೊಬ್ಬರ ಏನು ಹಾಕೋದು ಬೇಡ. ನೋಡಿ, ಇದು ಇವಾಗ ನಾನು ಹೇಳ್ದಂಗೆ ರೆಸಾರ್ಟು ಆಮೇಲೆ ಫಾರ್ಮ್ ಹೌಸು ಆ ಕಡೆಲ್ಲ ಇಟ್ಟಿರ್ತಾರೆ. ಇದು ಕೇರ್ ಮಾಡ್ತಾರೆ ಅಷ್ಟೇ. ಆವಾಗವಾಗ ಸ್ವಲ್ಪ ಅದು ಒಣಗಿರೋದೆಲ್ಲ ತೆಗಿಯೋದು ಸ್ವಲ್ಪ ಇದು ಗ್ರೌಂಡಲ್ಲಿ ಸೂಪರಾಗಿ ಬೆಳೆಯುತ್ತೆ ಸ್ನೇಹಿತರೆ. ನಿಮಗೆ ಗ್ರೌಂಡ್ ಇದ್ದರೆ, ದೊಡ್ಡ ಕಾಂಪೌಂಡು, ಇವಾಗ ದೊಡ್ಡ ಗಾರ್ಡನ್ ಇದ್ದರೆ, ನೀವು ಎಂಟ್ರೆನ್ಸಲ್ಲಿ ನೋಡಿ, ಟ್ರಾಪಿಕಲ್ ಪ್ಲ್ಯಾಂಟ್ ಸ್ನೇಹಿತರೆ. ಇದು ಎಂಟ್ರೆನ್ಸಲ್ಲಿ ಈ ಪ್ಲ್ಯಾಂಟು ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಇದು ಪ್ಲಾಸ್ಟಿಕ್ ಪಾಟಲ್ಲಿ ಹಾಕ್ಬೇಡಿ, ಯಾಕಂದರೆ ನಾನು ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಇದು ಶಿಫ್ಟ್ ಮಾಡ್ತೀನಿ. ಯಾವುದಕ್ಕೆ ಸಿಮೆಂಟ್ ಪಾಟ್ ಬರುತ್ತೆ ನೋಡಿ ಸ್ನೇಹಿತರೆ. ನೀವು ದೊಡ್ಡ ಪಾಟ್ಗಳು ನೋಡಿರ್ತೀರಲ್ಲ, ರೋಡ್ ಸೈಡಲ್ಲಿ ಇಟ್ಟಿರ್ತಾರೆ ನೋಡಿ, ಮಾಲ್ಗಳಲ್ಲಿ ಇಟ್ಟಿರ್ತಾರೆ ದೊಡ್ಡ ಹೊರಗಡೆ ಸಿಮೆಂಟ್ ಪಾಟ್ಗಳು. ಆ ಥರ ಚೂಸ್ ಮಾಡ್ಕೊಳ್ಳಿ ಈ ಥರ ಪ್ಲ್ಯಾಂಟಿಗೆ, ಯಾಕಂದರೆ ಇದು ದೊಡ್ಡದಾಗೋಗುತ್ತೆ ಸ್ನೇಹಿತರೆ. ಇದು ಬೇರು ಬಂದ್ಬಿಟ್ಟು ತುಂಬ ಅಗಲಾಗಿ ಹೋಗುತ್ತೆ. ಇದು ನೋಡಿ, ಇದು 18 ಫಿಟ್ಟು ಆಮೇಲೆ 20 ಫಿಟ್ಟು ಹೋಗುತ್ತೆ ಸ್ನೇಹಿತರೆ. ಇದು ನೋಡಿ, ಇದು ಇನ್ನೂ ಚಿಕ್ಕದು, 2 ಇಯರ್ಸ್ ಬೇಬಿ. ಇದು ಇನ್ನೂ 2 ಇಯರ್ಸು 3 ಇಯರ್ಸ್ ಬೇಬಿ ಸ್ನೇಹಿತರೆ. ನೋಡಿ, ಇದು ಇನ್ನೂ ದೊಡ್ಡದಾದ್ಮೇಲೆ ಅಷ್ಟು ದೊಡ್ಡದಾಗಿ ನೋಡಿರ್ತೀರ ನೀವು, ಅಷ್ಟು ದೊಡ್ಡದಾಗುತ್ತೆ ಸ್ನೇಹಿತರೆ. ಇದು ನೀವು ಗ್ರೌಂಡಲ್ಲೂ ಹಾಕ್ಬೋದು. ಇವಾಗ ಗ್ರೌಂಡಲ್ಲಿ ಹಾಕಿದ್ರೂ ಇದು ಆರಾಮಾಗಿ ಬೆಳೆಯುತ್ತೆ. ಇಲ್ಲದಿದ್ದರೆ ನಿಮ್ಗೆ ಈ ಥರನೇ ಬೇಕು ಅಂದರೆ ನೋಡಿ, ಸಿಮೆಂಟ್ ಪಾಟಲ್ಲಿ ಹಾಕಿ ನೀವು ಆರಾಮಾಗಿ ಇಟ್ಕೊಂಡ್ರೆ ಇದು ಆರಾಮಾಗಿ ಹೋಗುತ್ತೆ ಸ್ನೇಹಿತರೆ ಬೆಳ್ಕೊಂಡು. ಇದಕ್ಕೇನು ನೀರು ನೀವು ಅವಾಗವಾಗ ಹಾಕೋದೇನೇ ಬೇಡ ಸ್ನೇಹಿತರೆ. ನೀರು ಹಾಕದೆ ಮರ್ತುಬಿಟ್ರು ಇವನು ಆರಾಮಾಗಿ ಬೆಳೀತಾನೆ ಸ್ನೇಹಿತರೆ. ಅಷ್ಟು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಇವನು ತೊಂದರೆನೇ ಕೊಡಲ್ಲ. ನಿಮಗೆ ಬಿಗಿನರ್ಸ್ ಇದ್ದರೆ ನಿಮಗೆ ಈ ಥರ ಪ್ಲ್ಯಾಂಟ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಈ ಥರ ಪ್ಲ್ಯಾಂಟ್ನ ಚೂಸ್ ಮಾಡಿಕೊಂಡ್ರೆ ಒಬ್ಬೊಬ್ಬರು ನೀರು ಯಾವಾಗ ಹಾಕಬೇಕು ಆ ಥರ ಎಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತಲ್ಲ ಬಿಗಿನರ್ಸ್ಗಳಿಗೆ. ಈ ಥರ ಪ್ಲ್ಯಾಂಟ್ ಚೂಸ್ ಮಾಡಿಕೊಂಡ್ರೆ ನಿಮಗೆ ಚಿಂತೆನೇ ಇರಲ್ಲ. ನೋಡಿ, 10 ದಿನಕ್ಕಾಗಲೂ 15 ದಿನಕ್ಕೆ 1 ತಿಂಗ್ಳಿಗೆ ಹಾಕಿದ್ರೂ ಇದು ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಸ್ವಲ್ಪ ನೋಡಿ, ಈ ಥರ ಒಣಗಿರೋದು ಇದೆಲ್ಲ ಮಾತ್ರ ನೀವು ಆವಾಗವಾಗ ರಿಮೂವ್ ಮಾಡ್ತಾನೆ ಇರಬೇಕು. ಓಕೆನಾ ಸ್ನೇಹಿತರೆ. ತುಂಬ ಹಾಡಿ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ, ತುಂಬ ಹಾಡಿ ಪ್ಲ್ಯಾಂಟ್. ಇದು ಒಣಗಿರೋದು ಕೂಡ ನೀವು ಕೈಯಲ್ಲಿ ಮಾತ್ರ ಕಿತ್ತಬೇಡಿ, ಡ್ಯಾಮೇಜ್ ಆಗುತ್ತೆ. ಓಕೆನಾ. ಯಾವುದಾದ್ರೂ ಕತ್ರಿ ಇಟ್ಕೊಂಡು, ಇಲ್ಲ ಕಟ್ರ್ ಬರುತ್ತಲ್ಲ ಗಾರ್ಡನ್ ಟೂಲ್ಸು, ಅದು ಇಟ್ಕೊಳ್ಳಿ, ಅದರಲ್ಲಿ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ಒಣಗಿರೋದೆಲ್ಲ ತೆಗಿತಾ ಇರೀರಿ. ಮೇಲೆ ಹೊಸ ಲೀಫ್ ಬರುತ್ತೆ ನೋಡಿ ಸ್ನೇಹಿತರೆ, ಹೊಸ ಲೀಫ್ ಬರ್ತಾಯಿದೆ ನೋಡಿ.
ಅದೇ ನಾನು ಮೊದಲು ಹೇಳ್ದಂಗೆ ಸ್ನೇಹಿತರೆ, ಇದಕ್ಕೆ ನಾರ್ಮಲ್ ಬಿಸಿಲಲ್ಲೂ ಬರುತ್ತೆ, ಜಾಸ್ತಿ ಬಿಸಿಲಿದ್ರೂ ಪರವಾಗಿಲ್ಲ, ಓವರ್ ಬಿಸಿಲಿದ್ರೂ ಪರವಾಗಿಲ್ಲ, ನೆರಳಲ್ಲೂ ಬರುತ್ತೆ ಆರಾಮಾಗಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಬ್ಯೂಟಿಫುಲ್ಲಾದ ಪ್ಲ್ಯಾಂಟು. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಸೌತ್ ಈಸ್ಟ್ ಏಷ್ಯಾ ಕಡೆ ಎಲ್ಲ ಇದರ ಫಾರ್ಮಿಂಗ್ ಮಾಡ್ತಾರೆ ಸ್ನೇಹಿತರೆ. ಇದ್ರದ್ದು ವ್ಯವಸಾಯ ಮಾಡ್ತಾರೆ. ಡ್ರಾಫ್ಟ್ ವೆರೈಟಿ ಸೀಡ್ಸ್ನಿಂದ ಹೇಗೆ ಬೆಳೆಯೋದು ಇದೆಲ್ಲ ಅವರು ಅಲ್ಲಿ ಬೆಳೆಸ್ತಾರೆ ಸ್ನೇಹಿತರೆ. ಆ ದೇಶದಲ್ಲಿ ಹೆಚ್ಚಾಗಿ ಆ ದೇಶದಿಂದ ಈ ಕಡೆ ಬರುತ್ತೆ ಸ್ನೇಹಿತರೆ ಈ ಗಿಡಗಳು ನರ್ಸರಿಗಳಿಗೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನೋಡಿದ್ರೆ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಇಷ್ಟ ಆಯ್ತಾ ಇದು? ಓಕೆನಾ ಸ್ನೇಹಿತರೆ? ಯಾವುದಾದ್ರೂ ಡೌಟ್ಸ್ ಇದ್ದರೆ ಗಿಡಗಳ ಬಗ್ಗೆ, ಪ್ಲಾಂಟ್ಗಳ ಬಗ್ಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಳ್ಳೆ ಪ್ಲ್ಯಾಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆನಾ ಸ್ನೇಹಿತರೆ? ಯಾವುದಾದ್ರೂ ಪ್ಲ್ಯಾಂಟ್ ಬಗ್ಗೆ ಬೇಕಂದರೆ ನೀವು ಕಮೆಂಟ್ಸ್ ಮಾಡಿ. ಓಕೆನಾ ಸ್ನೇಹಿತರೆ? ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಸ್ನೇಹಿತರೆ? ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ? ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.